ಅಂದು ರಾತ್ರಿ ಮನೆಯವರ ಬಲವಂತಕ್ಕೆ ಅಲ್ಲೇ ಉಳಿದುಕೊಂಡಿದ್ದ ರಾಮ್ ಮರುದಿನ ಬೆಳಿಗ್ಗೆ ಆಫೀಸ್ಗೆ ಹೋಗಲು ರೆಡಿಯಾಗಿ ಬಂದಾಗ ಆರವ್ ಸ್ಕೂಲಿಗೆ ಹೋಗಲು ರೆಡಿಯಾಗಿ ತಿಂಡಿ ಮಾಡುತ್ತಿದ್ದ. ಅವನ ಪಕ್ಕದಲ್ಲಿ ಬಂದು ಕುಳಿತವನಿಗೆ ತಿಂಡಿ ಬಡಿಸಿದ ಆರತಿಯವರ ಮನಸ್ಸು ತುಸು ಸಮಾಧಾನಗೊಂಡಿತ್ತು. ವರ್ಷಗಳ ನಂತರ ಮನೆಗೆ ಬಂದು ರಾತ್ರಿ ಉಳಿದು ಹೋಗುತ್ತಿದ್ದಾನಲ್ಲ ರಾಮ್, ಇದು ಅವನಲ್ಲಿ ಆಗುತ್ತಿರುವ ಬದಲಾವಣೆ ಎಂದು. ನಂತರ ಅಂಕಿತ್, ರಘುರಾಮ್ ಅವರು ಸಹ ಬಂದು ಅವನ ಜೊತೆ ತಿಂಡಿಗೆ ಕುಳಿತರು. ಅಣ್ಣ ಎಲ್ಲಿಗಾದರೂ ಹೋಗ್ತಾ ಇದೆಯಾ ಕೇಳಿದ ಅಂಕಿತ್ ಅನುಮಾನದಲ್ಲಿ. ರಾಮ್ 3 ದಿನದ ನಂತರ ಇದ್ದ ಮೀಟಿಂಗ್ಸ್ಗೆ ಅಂಕಿತ್ ಹೋಗಿ ಅಟೆಂಡ್ ಮಾಡ್ತಾನೆ ಎಂದು ಮುರಾರಿಗೆ ಹೇಳಿದ್ದರಿಂದ ಅವನ ಕಡೆ ನೋಡದೆಯೇ ಹುಬ್ಬು ತೀಡಿದ ರಾಮ್. ಹಾಂ ಕಣು, ನನ್ನ ಫ್ರೆಂಡ್ ಒಬ್ಬರನ್ನು ಮೀಟ್ ಮಾಡೋದಕ್ಕೆ ಡೆಲ್ಲಿಗೆ 1 ವಾರದ ಮಟ್ಟಿಗೆ ಹೋಗ್ತಾ ಇದ್ದೀನಿ ಎಂದು ಸುಳ್ಳಾಡಿದ ಏರಿಳಿತವಿಲ್ಲದ ದನಿಯಲ್ಲಿ. ಸರಿ ಎಂದು ತಲೆದೂಗಿದ ಅಂಕಿತ್ ಮತ್ತೆ ರಾಮ್ನ ಏನನ್ನು ಪ್ರಶ್ನೆ ಮಾಡಲು ಹೋಗಲಿಲ್ಲ. ನಂತರ ಎಲ್ಲರೂ ಸಹಜ ಮಾತಿನ ನಡುವೆ ತಿಂಡಿ ಮುಗಿಸಿದರು. ಅಂಕಿತ್ ಜೊತೆ ಸ್ಕೂಲಿಗೆ ಹೊರಟಿದ್ದ ಮಗನನ್ನು ನಾನೇ ಕರ್ಕೊಂಡು ಹೋಗ್ತೀನಿ ಎಂದು ರಾಮ್ ನುಡಿದಾಗ, ನಾನು ಚಿಕ್ಕಪ್ಪನ ಜೊತೆ ಹೋಗ್ತೀನಿ ಎಂದಿದ್ದ ಮುಖ ತಿರುಗಿಸಿ. ಅಚ್ಚು ಮತ್ತೆ ತಮ್ಮ ಮನೆಗೆ ವಾಪಸ್ ಬರುವವರೆಗೂ ರಾಮ್ ಜೊತೆಗಿನ ಆರವ್ ಸಂಬಂಧ ಸರಿ ಹೋಗೋದು. ಅದರ ಅರಿವಿದ್ದ ರಾಮ್, ಬಂಗಾರಿ, ಇವತ್ತೊಂದಿನ ಮಾತ್ರ ನಾನು ನಿನ್ನ ಸ್ಕೂಲ್ ಹತ್ತಿರ ಡ್ರಾಪ್ ಮಾಡೋದು, ನಾಳೆಯಿಂದ ನೀನು ನಿಮ್ಮ ಚಿಕ್ಕಪ್ಪನ ಜೊತೆನೇ ಹೋಗೋದು ಎಂದು ಮನವಿ ಮಾಡಿದಾಗ, ನೋ, ನಾನಿವತ್ತು ಚಿಕ್ಕಪ್ಪನ ಜೊತೆಯಲ್ಲೇ ಹೋಗ್ತೀನಿ ಎಂದು ಹಠ ಮಾಡಿದಂತೆ ನುಡಿದಾಗ ಮನಸ್ಸಿಗೆ ಎಷ್ಟೇ ನೋವಾದರೂ ಮುಖದ ಮೇಲೆ ಅದನ್ನು ತೋರಿಸಿಕೊಳ್ಳದೆ, ಸರಿ, ನಿಂಗೆ ಫೋರ್ಸ್ ಮಾಡೋದಿಲ್ಲ ನಾನು ಎಂದವನು ಮಗನ ಮನೆಗೆ ಮಮತೆಯಿಂದ ಮುತ್ತಿಟ್ಟು ಹುಷಾರು ಎಂದಾಗ, ಆರವ್, ಅವರು ನಿನ್ನ ಪಪ್ಪ ಅನ್ನುವ ರೆಸ್ಪೆಕ್ಟ್ ಇರಲಿ ಎಂದು ಅಂಕಿತ್ ಅಸಮಾಧಾನದಿಂದ ರೇಗುವಾಗ, ಅಂಕಿತ್ ಪ್ಲೀಸ್, ಈಗ ಮತ್ತೆ ಇದರ ಬಗ್ಗೆ ಮಾತು ಬೇಡ ಎಂದು ಎಚ್ಚರಿಸಿ ಅಪ್ಪನಿಗೆ ಪುಟ್ಟ ಅಪ್ಪುಗೆ ನೀಡಿ ಅಮ್ಮನ ಪಾದ ಮುಟ್ಟಿ ಹಣೆಗೆ ಕಣ್ಣಿಗೆ ಹೊತ್ತಿಕೊಂಡ ರಾಮ್. ಇನ್ಮೇಲೆ ಅಂಕಿತ್ ಒಬ್ಬನೇ ಈ ಮನೆ ಮಗ ಅನ್ನುವ ಸತ್ಯನ ಆದಷ್ಟು ಬೇಗ ಒಪ್ಪಿಕೊಳ್ಳಿ ಅಪ್ಪ ಅಮ್ಮ ಎಂದು ತನ್ನೊಳಗೆ ನುಡಿದು ಆರವ್ ವಿಷಯಕ್ಕೆ ಅನಿಸಿಂಡರಿಸಿ ನಿಂತಿದ್ದ ತಮ್ಮನ ಬಳಿ ಬಂದು ಅವನಿಗೆ ದೀರ್ಘ ಅಪ್ಪುಗೆ ಕೊಟ್ಟವನು, ಸಾರಿ ಕಣು, ಒಬ್ಬ ಗಂಡನಾಗಿ ತಂದೆಯಾಗಿ ಮಾತ್ರ ಅಲ್ಲ, ಅಣ್ಣನಾಗಿ ಮಗನಾಗಿ ಸಹ ನಾನು ನನ್ನ ಕರ್ತವ್ಯಗಳನ್ನು ನಿಭಾಯಿಸುವುದರಲ್ಲಿ ಸೋತು ಈ ರೀತಿ ಎಲ್ಲ ಜವಾಬ್ದಾರಿಗಳನ್ನು ನಿನ್ನ ಬೆನ್ನಿಗೇರಿಸಿ ನಿಮ್ಮಿಂದ ದೂರ ಹೋಗ್ತಾ ಇದ್ದೀನಿ, ಕ್ಷಮಿಸಿಬಿಡು ಈ ಅಣ್ಣನನ್ನು ಎಂದು ವೇದನೆಯಿಂದ ತನ್ನೊಳಗೆ ಉಳಿದು ಅವನಿಂದ ದೂರ ಸರಿದಾಗ, ಅಣ್ಣ ಆರಾಮವಾಗಿ ಇದೆಯಾ ಅಲ್ವಾ ಎಂದು ಹುಬ್ಬೇರಿಸಿ ಕೇಳಿದ. ಯಾಕೆ ರಾಮ್ ಇವತ್ತು ಎಂದಿನಂತೆ ಇಲ್ಲ ಎನ್ನುವುದನ್ನು ಗ್ರಹಿಸಿ ಭಾರವಾದ ಉಸಿರನ್ನು ಹೊರಗಟ್ಟಿ, ನನಗೇನಾಗಿದೆ ಅಂಕಿತ್, ಆರಾಮವಾಗಿ ಇದ್ದೀನಿ ಅಲ್ವಾ ಎಂದವನು ಅವರ ಜೊತೆ ಮಾತಿನಲ್ಲಿ ಸಿಕ್ಕಿ ಬೀಳಲು ಇಚ್ಛಿಸದೆ ಕೈಗೆ ಕಟ್ಟಿದ್ದ ವಾಚ್ನಲ್ಲಿ ಸಮಯ ನೋಡಿದವನು. ಸ್ಕೂಲ್ಗೆ ಹೋಗೋದಕ್ಕೆ ಆರವ್ಗೆ ತಡ ಆಗ್ತಿದೆ ಅಂಕಿತ್, ಅವನ ಬೇಗ ಸ್ಕೂಲ್ ಹತ್ತಿರ ಡ್ರಾಪ್ ಮಾಡು ಎಂದು ಎಚ್ಚರಿಸಿ ಅಮ್ಮ ಅಪ್ಪ ನಾನು ಹೋಗ್ತೀನಿ ಎಂದದು ಕೇಳಿ ಅಳು ಬಂದು ಬಿಟ್ಟಿತು ಆರತಿಯವರಿಗೆ. ಬಾಯಿಗೆ ಸೆರಗು ಅಡ್ಡ ಇಟ್ಟು ತಮ್ಮ ದುಃಖ ತಡೆದವರು ಮನೆಯಿಂದ ಆಚೆ ಹೋಗುವಾಗ, ಹೋಗ್ತೀನಿ ಅಂತ ಹೇಳಿ ಹೋಗುವುದಲ್ಲ, ಹೋಗಿ ಬರ್ತೀನಿ ಅಂತ ಹೇಳಿ ಹೋಗುವುದು ಕಲಿ ಎಂದು ಹೊರಟಾಗಿ ಗದರಿ ತಮ್ಮ ರೂಮಿಗೆ ಹೊರಟು ಬಿಟ್ಟರು. ಅವರ ಗದರುವಿಕೆಗೆ ಸಣ್ಣದಾಗಿ ತುಟಿ ಬೀರಿದ ರಾಮ್, ಸಾರಿಮ್ಮ ಎಂದು ಕೂಗಿ ಕ್ಷಮೆ ಕೇಳಿದವನು ಮತ್ತೊಮ್ಮೆ ತನ್ನ ಅಪ್ಪನಿಗೆ ಹೇಳಿ ತನ್ನ ಮನೆಯಿಂದ ಹೊರಗಡೆ ಹೊರಟವನ ಕಣ್ಣಂಚು ಒದ್ದೆಯಾಗಿತ್ತು. ತನ್ನ ಈ ನಿರ್ಧಾರ ಯಾರ್ಯಾರ ಮನಸ್ಸಿಗೆ ಎಷ್ಟೆಷ್ಟು ನೋವು ನೀಡುವುದು ಎಂದು ನೆನೆದು ಮಗ ಹೋದ ಕಡೆ ನೋಡುತ್ತಾ ಅಂಕಿತ್, ಯಾಕೋ ಇವತ್ತು ರಾಮ್ ಮನಸ್ಸು ಸರಿಯಿಲ್ಲ ಅನ್ನಿಸ್ತಿದೆ ಕಣು ಎಂದಾಗ, ಹಾಂ ಅಪ್ಪ, ನನಗೂ ಹಾಗೆ ಅನ್ನಿಸ್ತಾ ಇದೆ, ಬಟ್ ತುಂಬ ದಿನ ಆದಮೇಲೆ ಇಲ್ಲಿಗೆ ಬಂದಿದ್ದ ಅಲ್ವಾ, ಹಾಗಾಗಿ ಸ್ವಲ್ಪ ಎಮೋಷ್ನಲ್ ಆಗಿದ್ದಾನೆ ಅನಿಸುತ್ತೆ ಎಂದವನಿಗೆ ಹೇಗೆ ತಾನೇ ತಿಳಿಯಬೇಕು. ಈಗಾಗಲೇ ತಮ್ಮಿಂದ ದೂರ ಇರುವ ರಾಮ್ ಮತ್ತೆ ತಮ್ಮಿಂದ ಇನ್ನಷ್ಟು ದೂರ ಹೋಗುವ ನಿರ್ಧಾರ ಮಾಡಿದ್ದಾನೆ ಎನ್ನುವುದರ ಬಗ್ಗೆ. ಅಂದು ರಾತ್ರಿ ಪಾದಗಳು ಊದಿಕೊಂಡಿದ್ದರಿಂದ ಲಾರಿ ರೂಮಿಗೆ ಊಟ ತೆಗೆದುಕೊಂಡು ಬಂದಿದ್ದ ಅಭಿ ನಾನೇ ಬರ್ತಿದ್ದೆ ಕಣೋ ಎನ್ನುತ್ತಾ ಮೆಲ್ಲಗೆ ಮೇಲೇಳಲು ಹೊರಟವಳನ್ನು, ಲಾರಿಯ ಆರಾಮವಾಗಿ ಕುಳಿತುಕೋ, ಅಮ್ಮನೇ ನಿಂಗೆ ರೂಮಿಗೆ ಊಟ ತಕ್ಕೊಂಡು ಹೋಗು ಅಂತ ಹೇಳಿದ್ದು ಎಂದವನು ಹಾಸ್ಪಿಟಲ್ಗೆ ಹೋಗಿ ಬರಬೇಕಾ ಕೇಳಿದ ಕಾಳಜಿಯಿಂದ. ಬೇಡ, ಆಯಿಲ್ ಮಸಾಜ್ ಕೊಟ್ಟರೆ ಸರಿ ಹೋಗುತ್ತೆ ಎಂದವಳಿಗೆ ತಾನೇ ತುತ್ತು ಕಲಸಿ ಬಾಯಿಗಿಟ್ಟ ಅಚ್ಚು, ಚಾಪ್ ನಾಳೆ ಬರ್ತಾ ಇದ್ದಾರೆ, ನಿಮಗೆ ತುಂಬ ಖುಷಿ ಆಗ್ತಿದೆ ಅಲ್ವಾ ಎಂದು ಕೇಳಿದ. ಅದ್ವಿಕ್ ಲಹರಿ ಸೀಮಂತದ ದಿನ ತಾವು ಅಲ್ಲಿಗೆ ಹೋಗೋಣ ಎಂದು ಅಚ್ಚುನ ಒಪ್ಪಿಸಿದರೆ, ಲಹರಿ ನೀವು 1 ದಿನ ಮುಂಚೆ ಇಲ್ಲಿಗೆ ಬರಬೇಕೆಂದು ಹಠ ಮಾಡಿ ತನ್ನ ಗೆಳತಿಯನ್ನು ಒಪ್ಪಿಸಿದಳು. ನಮ್ಮ ಮದುವೆಗೆ ಸಹ ಅವಳು ಗೈರು ಇತ್ತು,
ಈಗ ಸೀಮಂತಕ್ಕೂ ಹಾಗೆ ಮಾಡ್ತೀನಿ ಅಂದರೆ ಬೇಜಾರಾಗೋದಿಲ್ವಾ ಎಂದು ಪ್ರಶ್ನೆ ಮಾಡಿದಳು. ತಂಗಿ ಅಳಿಯ ವರ್ಷಗಳ ನಂತರ ಶ್ರೀಮಂತದ ಕಾರಣಕ್ಕೆ ಆದರೂ ತನ್ನ ಮನೆಗೆ ಬರುತ್ತಿರುವುದು ಅಭಿಗೂ ಖುಷಿಯಾಗಿದ್ದರು ಅಪ್ಪಿತಪ್ಪಿ ಅವರಿಬ್ಬರು ರಾಮ್ ಕಣ್ಣಿಗೆ ಬಿದ್ದರೆ ಮುಂದಾಗುವ ಅನಾಹುತದ ಬಗ್ಗೆ ಭಯ ಇದ್ದೇ ಇತ್ತು ಅಭಿಗೆ. ಅವನು ಮೌನವಾಗಿ ತನಗೆ ಊಟ ಬಡಿಸುವಾಗ, ಅಭಿ ಏನಾಯಿತು? ಅಚ್ಚು ಚಾಂಪ್ ಇಲ್ಲಿಗೆ ಬಂದರೆ ರಾಮ್ ಸರ್ ಕಣ್ಣಿಗೆ ಬೀಳ್ತಾರೆ ಅನ್ನುವ ಭಯ ಅಲ್ವಾ ನಿಂಗೂ ಎಂದಳು. ಅಚ್ಚು ಇದೇ ಕಾರಣಕ್ಕೆ ಮನಾಲಿಗೆ ಹೋದ್ಮೇಲೆ ಒಮ್ಮೆಯೂ ಬ್ಯಾಂಗ್ಳೂರಿಗೆ ಬರುವ ಮನಸ್ಸು ಮಾಡಲಿಲ್ಲ ಎಂಬ ಸತ್ಯ ತಿಳಿದಿದ್ದರಿಂದ. ಲಾರಿ, ಅಚ್ಚು ಏನಾದರೂ ರಾಮ್ ಸರ್ ಕಣ್ಣಿಗೆ ಬಿದ್ದರೆ ಮತ್ತೆ ಎಲ್ಲಿ ಅವಳ ಕಣ್ಣೀರು ನೋಡಬೇಕಾಗುತ್ತೋ ಅನ್ನೋ ಭಯ ಇದೆ ಎಂದವನ ಹಸ್ತದ ಮೇಲೆ ಹಸ್ತವಿರಿಸಿದ ಲಾರಿ. ದೇವರು ಪದೇ ಪದೇ ಪರೀಕ್ಷೆ ಮಾಡುವುದಿಲ್ಲ ಅಭಿ, ನೀನು ಅಂದುಕೊಳ್ಳೋ ಥರ ಏನೂ ಆಗೋದಿಲ್ಲ, ಚಿಂತೆ ಮಾಡಬೇಡ ಎಂದು ಸಮಾಧಾನ ಮಾಡಿದ್ದಳು. ಈ ಸಮಯದಲ್ಲಿ ತನ್ನ ಚಿಂತೆ ಮಡದಿಯ ಚಡಪಡಿಕೆಯನ್ನು ಹೆಚ್ಚು ಮಾಡುವುದು ಎಂದು ತಿಳಿದಿದ್ದ ಅಭಿ ಅವಳಿಗೆ ಊಟ ಮಾಡಿಸಿ ಅವಳ ಮೆಡಿಸಿನ್ ಕೊಟ್ಟವನು ತನ್ನ ಕಂದನ ಜೊತೆ ಮಾತನಾಡುತ್ತಾ ಅವಳ ಪಾದಗಳಿಗೆ ಉಗುರು ಬೆಚ್ಚಗಿನ ಎಣ್ಣೆ ಹಚ್ಚಿ ಮೃದುವಾಗಿ ಮಸಾಜ್ ಕೊಟ್ಟಿದ್ದ. ಲಾರಿಗೆ ತುಸು ರಿಲೀಫ್ ಸಿಕ್ಕಂತೆ ಅನಿಸಿ ಮಂಚಕ್ಕೊರಗಿಯೇ ಕಣ್ಣು ತೂಗಡಿಸಿದ್ದನ್ನು ಗಮನಿಸಿ ಅವಳನ್ನು ಹಾಸಿಗೆ ಮೇಲೆ ಮಲಗಲು ಹೇಳಿ ಗುಡ್ ನೈಟ್ ಎಂದು ಅವಳ ಹಣೆಗೆ ಮುತ್ತಿಟ್ಟು ಎಣ್ಣೆ ಕೈಯನ್ನು ತೊಳೆದು ಬರಲು ವಾಶ್ರೂಮ್ ಹೋಗಿ ಬರುವ ಹೊತ್ತಿಗೆ ಲಾರಿ ಜೋರು ನಿದ್ರೆಗೆ ಜಾರಿದರೆ ಅಭಿಗೆ ಕಂಪನಿ ಕಡೆಯಿಂದ ಕಾಲ್ ಬಂದಿತ್ತು. ಒಡನೆ ಕಾಲ್ ರಿಸೀವ್ ಮಾಡಿದ ಅಭಿ ತನ್ನ ಹೈಯರ್ ಆಫೀಸರ್ಗೆ ಬಂದೆ ಸರ್, ಇನ್ನು ಅರ್ಧ ಗಂಟೆ ಎಂದೇಳಿ ಕಾಲ್ ಕಟ್ ಮಾಡಿದವನು ಈಗ ತಾನೇ ನಿದ್ರೆಗೆ ಜಾರಿದ ಮಡದಿಯನ್ನು ಎಬ್ಬಿಸುವ ಮನಸ್ಸಿಲ್ಲದೆ ತನ್ನ ಅಪ್ಪನಿಗೆ ಕಂಪನಿ ಕಡೆಯಿಂದ ಕಾಲ್ ಬಂದಿದ್ದಾಗಿ ಹೇಳಿ ತಾನು ಕಂಪನಿ ಕಡೆ ಹೊರಟ. ತನಗಾಗಿ ಕಾದು ಕುಳಿತಿದ್ದ ಸಂಕಷ್ಟದ ಸಣ್ಣ ಅರಿವಿಲ್ಲದೆ ಮರುದಿನ ಬೆಳಿಗ್ಗೆ ಅಚ್ಚರಿ ಇನ್ನು ಮಲಗಿಯೇ ಇದ್ದಳು. ಮೊದಲ ಸಲ ತನ್ನ ತಾತನ ಮನೆಗೆ ಹೋಗುತ್ತಿದ್ದುದರಿಂದ ರಾತ್ರಿಯೆಲ್ಲ ನಿದ್ರೆ ಮಾಡದೆ ತನ್ನ ಪುಟ್ಟ ತಲೆಯಲ್ಲಿ ಮೂಡುವ ಗೊಂದಲ ಪ್ರಶ್ನೆಗಳನ್ನು ಕೇಳುತ್ತಾ ಸುಸ್ತಾಗಿ ಮಲಗುವ ಹೊತ್ತಿಗೆ ತಡರಾತ್ರಿಯೇ ಆಗಿಬಿಟ್ಟಿತ್ತು. ತನ್ನನ್ನು ತಬ್ಬಿ ಮಲಗಿದ್ದ ಮಗನನ್ನು ಮೆಲ್ಲಗೆ ಸರಿಸಿ ಟೀಪಾಯ್ ಮೇಲಿದ್ದ ತನ್ನ ಫೋನ್ ಕೈಗೆತ್ತಿಕೊಂಡು ಯಾರು ಇಷ್ಟು ಬೇಗನೆ ಕಾಲ್ ಮಾಡ್ತಿರುವುದು ಎಂದು ಗಮನಿಸಿದ ಅಚ್ಚು ಇನ್ನು ಚಂದದ ನಿದ್ರೆಯಲ್ಲಿದ್ದ ಮಗನಿಗೆ ಎಚ್ಚರ ಆಗದಂತೆ ಎದ್ದು ಕುಳಿತವಳ ಕಾಲ್ ರಿಸೀವ್ ಮಾಡಿ ಹಲೋ ಅಪ್ಪ ಎಂದವಳ ಅತ್ತಲಿಂದ ನಂದನ್ ಅವರು ಹೇಳಿದ ವಿಷಯಕ್ಕೆ ಬೆಚ್ಚಿ ಬಿದ್ದಳು. ಅಪ್ಪ ಏನು ಹೇಳ್ತಾ ಇದ್ದೀರಾ ಎಂದು ಕೇಳಿದವಳ ದನಿ ಸಣ್ಣಗೆ ನಡುಗುತ್ತಿತ್ತು. ಅಂದು ಬೆಳಿಗ್ಗೆ ಕೊನೆಯ ಬಾರಿ ಮಡದಿ ತನ್ನನ್ನು ತೊರೆದು ಹೋಗುವಾಗ ಬರೆದಿದ್ದ ಲೆಟರ್ ಓದಿ ಪಶ್ಚಾತ್ತಾಪದಲ್ಲಿ ತುಂಬಿ ಬಂದ ಕಣ್ಣುಗಳನ್ನು ರೆಸ್ವರಾಮ್, ನಿಮ್ಮಿಂದ ದೂರ ಹೋದ್ಮೇಲಾದರೂ ನನ್ನ ಮನಸ್ಸಿನ ಭಾರ ಕಡಿಮೆ ಆಗುತ್ತೆ ಅನ್ನೋ ನಂಬಿಕೆ ಮೇಲೆ ಇವತ್ತು ನಿಮ್ಮನ್ನೆಲ್ಲ ತೊರೆದು ಹೋಗ್ತಾ ಇದ್ದೀನಿ. ಮತ್ತು ಯಾವತ್ತೂ ನಿಮ್ಮ ಮುಂದೆ ವಾಪಸ್ ಬರಬಾರ್ದು ಅನ್ನುವ ಕಠಿಣ ನಿರ್ಧಾರ ಮಾಡಿ ಇದರಲ್ಲಿ ಯಶಸ್ವಿ ಆಗುವಂತೆ ನನಗೆ ಅರಸು ಭಗವಂತ ಎಂದು ತನ್ನೊಳಗೆ ಹತಾಶೆಯಿಂದ ನುಡಿದವನು ತನ್ನ ಕೈಯಲ್ಲಿದ್ದ ಲೆಟರ್ ಚೂರು ಚೂರು ಮಾಡಿ ಡಸ್ಟ್ಬಿನ್ಗೆ ಹಾಕಿ ತನ್ನ ಬ್ಯಾಗ್ ಜೊತೆ ಮನೆಯಿಂದ ಹೊರಗಡೆ ಬಿದ್ದ ರಾಮ್ ಮನಸ್ಸು ಅದೆಷ್ಟರ ಮಟ್ಟಿಗೆ ಜಡವಾಗಿ ಬಿಟ್ಟಿತ್ತು ಎಂದರೆ ಇನ್ನೇನು ಸ್ವಲ್ಪ ದಿನ ತಾನು ಇದೇ ರೀತಿಯ ವಾತಾವರಣದಲ್ಲಿದ್ದರೆ ತನ್ನ ಮಾನಸಿಕ ಸ್ಥಿತಿ ಹದಗೆಡುವಷ್ಟು. ಈ ಪರಿಸ್ಥಿತಿಯಲ್ಲಿ ತಾನು ಸಿಕ್ಕಿ ಬಿದ್ದು ಒದ್ದಾಡುವ ಮುನ್ನವೇ ಎಚ್ಚೆತ್ತು ಎಲ್ಲರಿಂದ ದೂರ ಹೊರಟಿದ್ದ. ಮನಸ್ಸಿಗೆ ತೀರ ಹತ್ತಿರ ಆದವರಿಂದ ತಿರಸ್ಕರಿಸಲ್ಪಟ್ಟರೆ ಬದುಕೇ ಬೇಡ ಎನ್ನುವಷ್ಟು ಕುಗ್ಗಿ ಹೋಗಿ ಬಿಡುವನಲ್ಲ ಮನುಷ್ಯ. ಅಚ್ಚು ಇನ್ನೇನು ಅರ್ಧ ಗಂಟೆ ನಾವು ಬ್ಯಾಂಗ್ಳೂರಿಗೆ ರೀಚ್ ಆಗಿ ಬಿಡ್ತೇವೆ ಎಂದು ಸಮಾಧಾನ ಮಾಡಿದ್ದ ಅದ್ವಿಕ್ ತನ್ನಣ್ಣ ಸಿಕ್ಕಿ ಬಿದ್ದಿರುವ ಪರಿಸ್ಥಿತಿಯ ಜೊತೆ ತುಂಬು ಗರ್ಭಿಣಿ ಲಾರಿಯನ್ನು ನೆನೆದು ಮೌನವಾಗಿ ರೋಧಿಸ್ತಿದ್ದ ಅಚ್ಚುಗೆ ದಿಕ್ಕೇ ತೋಚದಂತೆ ಆಗಿತ್ತು. ಅಭಿ ಸಿಕ್ಕಿ ಬಿದ್ದಿರುವ ಪರಿಸ್ಥಿತಿಯಿಂದ ಹೊರತರಲು ಯಾವ ದಾರಿಯೂ ಕಾಣದೆ ತತ್ತರಿಸಿ ಹೋದಳು. ತಾನು ಎಷ್ಟೇ ಸಮಾಧಾನ ಮಾಡಿದರೂ ಧೈರ್ಯ ಹೇಳಿದರೂ ಅಚ್ಚು ಚಡಬಡಿಕೆ ಕಡಿಮೆ ಆಗದೆ ಹೋಗಿದ್ದು ಕಂಡು ಅಚ್ಚು ಪ್ಲೀಸ್, ನೀನೇ ಇಷ್ಟೊಂದು ಕುಗ್ಗಿ ಹೋದರೆ ಅಲ್ಲಿ ಲಾರಿ ಪರಿಸ್ಥಿತಿ ಜೊತೆ ನಿನ್ನ ಅಪ್ಪನಿಗೆ ಧೈರ್ಯ ಹೇಳುವವರು ಯಾರು ಎಂದು ಗದರಿದಂತೆ ಪ್ರಶ್ನೆ ಮಾಡಿದ್ದ ಆದ್ವಿಕ್ ನಿಮಗೆ ನನ್ನ ಒದ್ದಾಟ ಅರ್ಥ ಆಗೋದಿಲ್ಲ. ನನ್ನ ಅಣ್ಣ ಕೊಲೆ ಮಾಡುವಷ್ಟು ಕಟು ವ್ಯಕ್ತಿತ್ವದವನಲ್ಲ. ಅವನಿಗೆ ಅವನ ಕೊಲೆಗೂ ಯಾವುದೇ ಸಂಬಂಧ ಇರೋದಿಲ್ಲ. ಏನೋ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗಿದೆ, ಅದಕ್ಕೆ ಅಣ್ಣನ ಪೊಲೀಸ್ನವರು ಅರೆಸ್ಟ್ ಮಾಡಿರೋದು ಎಂದು ಬಿಕ್ಕಳಿಸಿ ಅಳುವಾಗ ಅಕ್ಕಪಕ್ಕದಲ್ಲಿ ಕುಳಿತಿದ್ದ ಪ್ಯಾಸೆಂಜರ್ ತಮ್ಮ ಕಡೆಯೂ ನೋಡುತ್ತಿರುವುದನ್ನು ಕಂಡು ಅಚ್ಚು ಪ್ಲೀಸ್, ಮೊದಲು ನೀನು ಅಳುವುದು ನಿಲ್ಲಿಸು ಎಂದು ಟಿಶ್ಯೂಯಿಂದ ಅವಳ ಕಣ್ಣೀರು ಒರೆಸಿದ ಆದ್ವಿಕ್ ತನ್ನಮ್ಮ ಬೆಳಿಗ್ಗೆಯಿಂದ ಒಂದೇ ಸಮನೆ ಕಣ್ಣೀರು ಹಾಕುತ್ತಿರುವುದು ಕಂಡು ಮಮ್ಮಿ ಏನಾಯ್ತು, ತಾತ ಹುಷಾರಾಗಿ ಅವರೇ ಅಲ್ವಾ ಎಂದು ಗಾಬರಿ ತುಂಬಿದ ಕಣ್ಣುಗಳಲ್ಲಿ ಪ್ರಶ್ನೆ ಮಾಡಿದಾಗ ಕಾಣಿಸ್ತಾ ಇದೆಯಾ ಮಗು ಸಹ ಎಷ್ಟು ಹೆದರಿದೆ ಅಂತ. ಸ್ಟೇಷನ್ ಹತ್ತಿರ ಹೋಗಿ ಏನಾಗಿದೆ ಅಂತ ತಿಳಿಯದೆ ನೀನು ಈ ರೀತಿ ಕಣ್ಣೀರು ಹಾಕೋದು ಸರಿಯಲ್ಲ.
ಅಭಿ ತಪ್ಪು ಮಾಡಿಲ್ಲ ಅನ್ನುವ ಕಾನ್ಫಿಡೆನ್ಸ್ ನಿಮಗೆ ಇದೆ ಅಂದರೆ ಹೇಗಾದರೂ ಮಾಡಿ ಅವನನ್ನು ಹೊರಗಡೆ ತರೋಣ. ನೀನು ಧೈರ್ಯವಾಗಿರು ಎಂದು ತಿಳಿ ಹೇಳಿದ್ದ ಅದ್ವಿಕ್. ಅದು ಯಾಕೋ ಅವನಿಗೆ ಅವಳ ಕಣ್ಣೀರು ಅವಳ ಹೃದಯವನ್ನು ಕಲಗಿದಂತೆ ಮಾಡುತ್ತಿತ್ತಲ್ಲ. ಅವರಿಬ್ಬರನ್ನು ಪಿಳಿ ನೋಡುತ್ತಿದ್ದ ಆರುಗೆ ಮಾತ್ರ ತನ್ನಮ್ಮ ಕಣ್ಣೀರು ಹಾಕುವಂಥದ್ದು ಏನಾಯಿತು ಎಂಬ ಗೊಂದಲ ಬಗೆಹರಿಯದೆ ಹೋಯಿತು. ಹಾಗೆ ಸ್ವಲ್ಪ ದಿನದ ಮಟ್ಟಿಗೆ ನಾನು ನಿಮ್ಗೆ ಯಾರಿಗೂ ಕಾಂಟ್ಯಾಕ್ಟ್ಗೆ ಸಿಗೋದಿಲ್ಲ. ನೀನು ಅಷ್ಟೇ ನನ್ನ ಕಾಂಟ್ಯಾಕ್ಟ್ ಮಾಡುವ ವ್ಯರ್ಥ ಪ್ರಯತ್ನ ಮಾಡಬೇಡ. ಬಟ್ ನಾನು ಎಲ್ಲಿಗೆ ಹೋಗಿದ್ರೂ ಸೇಫಾಗಿ ಇರ್ತೀನಿ ಎಂದು ಕಡೆಯದಾಗಿ ತನ್ನ ತಮ್ಮನಿಗೆ ಮೆಸೇಜ್ ಕಳಿಸಿದ್ದ ರಾಮ್. ತಾನು ಈ ರೀತಿ ಏಕಾಏಕಿ ಕಾಣದೆ ಹೋದರೆ ತನ್ನವರು ಗಾಬರಿ ಬೀಳುವುದು ಬೇಡ ಎಂಬ ಇರಾದೆಯಲ್ಲಿ ತಾನು ಮೆಸೇಜ್ ಕಳಿಸಿದ್ದ ಮರುಕ್ಷಣವೇ ತನ್ನ ಫೋನಿನಿಂದ ಸಿಮ್ ತೆಗೆದು ಮುರಿದು ಹಾಕಿ ತನ್ನ ಬೆಲೆ ಬಾಳುವ ಫೋನ್ ಜೊತೆ ಡಸ್ಟ್ಬಿನ್ಗೆ ಹಾಕಿ ನೀಡಿದಾದ ಉಸಿರನ್ನು ಹೊರಗಟ್ಟಿ ತನ್ನ ಫ್ಲೈಟ್ ಏರಲು ಹೊರಟ. ಅದೇ ಸಮಯಕ್ಕೆ ಅಚ್ಚು ತನ್ನ ಮುಂದೆ ಅವಸರದಲ್ಲಿ ಸರಿದು ಹೋದರು. ಅದನ್ನು ತನ್ನ ಭ್ರಮೆ ಎಂದು ಭಾವಿಸಿದ್ದ ರಾಮ್ ತಲೆ ಕೊಡವಿ ಪೇಲುವಾಗಿ ನಕ್ಕ. ಈ 3.5 ವರ್ಷಗಳಲ್ಲಿ ಅವಳ ನೆನಪುಗಳು ಸದಾ ಅವನನ್ನು ಕಿತ್ತು ತಿನ್ನುವುದರಲ್ಲಿ ಹಿಂದೆ ಸರಿದಿರಲಿಲ್ಲ. ಹಾಗಾಗಿ ಅಚ್ಚುನೇ ಅವನ ಮುಂದೆ ಬಂದು ನಿಂತಿದ್ದರು. ಅದು ಭ್ರಮೆಯಲ್ಲ ಎಂದರಿವಾಗಲು ಅವನಿಗೆ ನಿಮಿಷಗಳೇ ಹಿಡಿಯುತ್ತಿದ್ದವು. ತನ್ನ ಕೊಲೀಗ್ನ ರೇಪ್ ಮಾಡಿ ಮರ್ಡರ್ ಮಾಡಿದ್ದಾನೆ ಎಂಬ ಆರೋಪದ ಮೇಲೆ ನಿನ್ನೆ ಮಧ್ಯರಾತ್ರಿ ಅಭಿಯನ್ನು ವಿಚಾರಣೆಯ ಹೆಸರು ಹೇಳಿ ಸ್ಟೇಷನ್ಗೆ ಕರೆದುಕೊಂಡು ಬಂದಿದ್ದ ಪೊಲೀಸ್ ಅಧಿಕಾರಿಗಳು ತಾನು ತಪ್ಪು ಮಾಡಿಲ್ಲ, ತನಗೂ ತನ್ನ ಕೊಲೀಗ್ ಸಾವಿಗೂ ಯಾವುದೇ ಸಂಬಂಧ ಇಲ್ಲ ಎಂದು ಗಂಟಲು ಕಿತ್ತು ಬರುವಂತೆ ಹೇಳಿದರೂ ಸಹ ಯಾವುದೋ ಜಿದ್ದಿಗೆ ಬಿದ್ದಂತೆ ಅವನನ್ನು ಹಣ್ಣುಗಾಯಿ ಮಾಡಿಬಿಟ್ಟಿದ್ದರು. ತಮ್ಮ ಕೈಯಲ್ಲಿ ಅಧಿಕಾರ ಇದೆ ಎಂಬ ದರ್ಪದಲ್ಲಿ. ಅಭಿಗಂತೂ ಅವರಿಗೆ ತಾನು ಆರೋಪಿಯಲ್ಲ ಎಂದು ಹೇಗೆ ಅರ್ಥ ಮಾಡಿಸುವುದೆಂದು ತೋಚದೆ ಹೋದುದರ ಜೊತೆ ಅವರ ದರ್ಪವನ್ನು ತಡೆಯಲಾಗದೆ ಸತ್ತು ಬದುಕಿದ್ದ. ಅವರಿದ್ದ ತಿಂದ ಪ್ರತಿ ಏಟು ಸಾವನ್ನು ಪರಿಚಯ ಮಾಡಿಸಿದಂತೆ ಇದ್ದವು. ತಾನು ಇಲ್ಲಿಂದ ಹೊರಗಡೆ ಹೋಗಿ ತನ್ನ ಮಗುವಿನ ಮುಖ ನೋಡುವುದು ಸಹ ಅನುಮಾನ ಕಾಡುವಷ್ಟು ಹಿಗ್ಗಾಮುಗ್ಗ ಚಚ್ಚಿಬಿಟ್ಟಿದ್ದರು. ಮನುಷ್ಯತ್ವ ಮರೆತ ಆ ಅಧಿಕಾರಿಗಳು. ನೋವಿನಲ್ಲಿ ನೆಲದ ಮೇಲೆ ಬಿದ್ದು ವಿಲವಿಲನೆ ಒದ್ದಾಡುತ್ತಿದ್ದ ಅಭಿ ತನ್ನ ಕೊಲೀಗ್ ಸಾವಿಗೂ ತನಗೂ ಏನೂ ಸಂಬಂಧ, ಯಾರಿದ್ದಾರಿದರ ಹಿಂದೆ ಎಂದು ಯೋಚಿಸುವಾಗ ಅಭಿ ಎಂಬ ಆರ್ದ್ರವಾದ ದನಿ ಕೇಳಿ ಬಂದಾಗ ಬಲು ಪ್ರಯಾಸಪಟ್ಟು ತಲೆ ಎತ್ತಿ ನೋಡಿದ ಅಭಿಯ ಕಣ್ಣುಗಳು ತುಂಬಿ ಬಂದವು. ದೇಹವೆಲ್ಲ ನೆತ್ತರಿನಿಂದ ತೊಯ್ದು ಹೋಗುವಂತೆ ತನ್ನ ಅಣ್ಣನನ್ನು ತಳಿಸಿರುವುದು ಕಂಡು ಹೃದಯ ಹಿಂಡಿದಂತೆ ಆಯಿತು ಅಚ್ಚುಗೆ. ಇನ್ಸ್ಪೆಕ್ಟರ್ ಎಂದು ದನಿ ಎತ್ತಿ ಕೂಗಿದಾಗ ಅಲ್ಲಿನ ಅಧಿಕಾರಿಗಳು ಏನಿದು ಮೆತ್ತಗೆ ಕೂಗುವುದಕ್ಕೆ ಏನು ರೋಗ ನಿಂಗೆ ಎಂದು ಸಿಡುಕುವಾಗ ಮೈ ಮುರಿಯುತ್ತಾ ಅಲ್ಲಿಗೆ ಬರುವ ಇನ್ಸ್ಪೆಕ್ಟರ್ ಯಾರದು ಕಿವಿ ತೂತು ಬೀಳುವ ಹಾಗೆ ಕಿರಿಚಿದ್ದು ಎಂದು ಅಸಹನೆಯಿಂದ ಕೇಳಿದವನ ಕಣ್ಣುಗಳು ತನ್ನ ಮುಂದಿದ್ದ ಹೆಣ್ಣನ್ನು ಕಂಡೊಡನೆ ಹರಳಿದ್ದವು. ಒಡನೆ ತನ್ನ ಸುತ್ತಲಿದ್ದವರನ್ನು ಹೋಗಿ ತಮ್ಮ ಕೆಲಸದ ಕಡೆ ಗಮನ ಕೊಡುವಂತೆ ಗದರಿ ಅವರನ್ನು ಅಲ್ಲಿಂದ ಕಳಿಸಿಬಿಟ್ಟಿದ್ದ. ಅಂದವಾಗಿರುವ ಹುಡುಗಿಯರು ಯಾರೇ ತಾನೆ ತನ್ನ ಕಣ್ಣ ಮುಂದೆ ಬಂದರೂ ಒಂದು ಚಾನ್ಸ್ ಕೊಡುವವರೇ ಎಂದು ಬಯಸುವ ನೀಚ ಅವನು. ಅವನ ನೋಟ ಇಡಿಸದೆ ಹೋದರು. ಯಾರು ನಿಮಗೆ ನನ್ನ ಅಣ್ಣನ ಈ ರೀತಿ ಹೊಡೆಯೋದಕ್ಕೆ ಪರ್ಮಿಷನ್ ಕೊಟ್ಟಿದ್ದು? ಇನ್ವೆಸ್ಟಿಗೇಷನ್ ಹೆಸರಿನಲ್ಲಿ ಅವನನ್ನು ಸ್ಟೇಷನ್ಗೆ ಕರ್ಕೊಂಡು ಬಂದು ಸಾಯುವ ಹಾಗೆ ಅವನ ಮೇಲೆ ಹಲ್ಲೆ ಮಾಡಿದ್ದೀರಾ ಅಲ್ವಾ? ಇದು ಯಾವ ಕಾನೂನು? ಅವನ ಈ ರೀತಿ ಹೊಡೆಯುವ ಅಧಿಕಾರ ಕೊಟ್ಟಿದ್ದು ಯಾರು ನಿಮಗೆ ಎಂದು ದುಮುಗುಟ್ಟುತ್ತಾ ಪ್ರಶ್ನೆ ಮಾಡಿದಳು ಅಚ್ಚು. ಅವಳ ಜೊತೆ ಕೂಗಾಡಿ ಪರಿಸ್ಥಿತಿಯನ್ನು ಇನ್ನಷ್ಟು ಬಿಗಿ ಮಾಡುವ ಮನಸ್ಸಿಲ್ಲದ ಇನ್ಸ್ಪೆಕ್ಟರ್, ಮೇಡಮ್ ಅವು ನಿಮಗೆ ಏನು ಬೇಕು ಎಂದು ಪ್ರಶ್ನೆ ಮಾಡಿದ ದನಿಯಲ್ಲಿ ನಯ ತುಂಬಿ ಅಣ್ಣ ಎಂದಳು ಹಲ್ಕಚ್ಚಿ. ಹೋ ಎಂದವನು. ಅವನು ಯಾವ ಆರೋಪದ ಮೇಲೆ ಅರೆಸ್ಟ್ ಆಗಿದ್ದಾನೆ ಅಂತ ಗೊತ್ತಿದೆ ಅಲ್ವಾ ಎಂದು ತನ್ನಗೆ ಕೇಳಿದಾಗ ಆರೋಪ ಅವನ ಮೇಲೆ ಕೇಳಿ ಬಂದಿರುವುದಷ್ಟೇ, ನೀವು ನೋಡಿದರೆ ಅವನೇ ಆರೋಪಿ ಅನ್ನೋ ಹಾಗೆ ಅವನ ಜೊತೆ ನಡೆದುಕೊಂಡಿದ್ದೀರಾ ಎಂದು ಕೋಪಾವೇಶದಲ್ಲಿ ಕೇಳಿದಾಗ ನಾವು ಆರೋಪಿನ ಇಂಟ್ರೋಗೇಟ್ ಅಷ್ಟೇ ಮಾಡಿರೋದು ಎಂದು ಅವನನ್ನು ಸಾಯುವಂತೆ ಹೊಡೆದಿದ್ದರೂ ಸಹ ತಮ್ಮ ಕೆಲಸವನ್ನು ಸಮರ್ಥನೆ ಮಾಡಿಕೊಳ್ಳಲು ಮುಂದಾದಾಗ ಇನ್ನಷ್ಟು ಕೆರಳಿದ ಅಚ್ಚು. ಇಂಟ್ರೋಗೇಟಾ? ಯಾವ ರೀತಿ ಇಂಟ್ರೋಗೇಟ್ ಆಫೀಸರ್ ಇದು ಎಂದು ಕೆಂಗಣ್ಣು ಬೀರಿ ದುಮುಗುಡುತ್ತಾ ಕೇಳಿದ ಅಚ್ಚುಗೆ ತನ್ನ ಅಣ್ಣನ ಸ್ಥಿತಿ ಕಂಡು ಒಡಲಿನಲ್ಲಿ ಕೆಂಡ ಸುರಿದಂತೆ ಆಗಿತ್ತು. ತನ್ನ ಸ್ಟೇಷನ್ಗೆ ಬಂದು ತನ್ನ ಮುಂದೆ ಅಚ್ಚು ದನಿ ಹೇರಿಸಿದ್ದು ಕಂಡು ಒಂದು ತೆರನಾಗಿ ನಕ್ಕ ಇನ್ಸ್ಪೆಕ್ಟರ್. ಮೇಡಮ್ ಬನ್ನಿ, ನನ್ನ ಕ್ಯಾಬಿನ್ನಲ್ಲಿ ಕುಳಿತು ಸಮಾಧಾನವಾಗಿ ಮಾತಾಡೋಣ ಎಂದವನ ನೋಟದಲ್ಲಿದ್ದ ತೀಷ್ಟೆಯನ್ನು ಅರಿತು ಮುಖ ಬಿಗಿದ ಅಚ್ಚು. ಏನೇ ಇದ್ರೂ ಇಲ್ಲೇ ಮಾತಾಡಿ ಎನ್ನುವಾಗ ಅದೆಲ್ಲ ತುಂಬ ಕಾನ್ಫಿಡೆನ್ಷಿಯಲ್ ವಿಷಯ ಮೇಡಮ್, ಸೊ ಎಂದು ಬಲವಂತವಾಗಿ ಅವಳ ಕೈಯನ್ನು ಹಿಡಿದು ತನ್ನ ಕ್ಯಾಬಿನ್ಗೆ ಕರೆದುಕೊಂಡು ಹೋಗುವ ಪ್ರಯತ್ನ ಮಾಡುವಾಗ ಇನ್ಸ್ಪೆಕ್ಟರ್ ಡೋಂಟ್ ಟಚ್ ಹರ್ ಎಂಬ ಕಂಚಿನ ಧ್ವನಿ ತೂರಿ ಬಂದಾಗ ಅಚ್ಚು ಬೆಚ್ಚಿದರೆ ಇನ್ಸ್ಪೆಕ್ಟರ್ ಗಾಬರಿಯಲ್ಲಿ
ಅವಳ ಕೈ ಬಿಟ್ಟು ಅವಳಿಂದ ದೂರ ಸರಿದು ನಿಂತಿದ್ದ. ಆ ಗಡಸು ದನಿ ನಿಮಿಷ ಸ್ಟೇಷನನ್ನು ಸ್ತಬ್ಧವಾಗಿಸಿತ್ತು. ಕಂಚಿನ ದನಿ ತೋರಿ ಬಂದ ಕಡೆ ಗಾಬರಿಯಲ್ಲಿ ತಿರುಗಿ ನೋಡಿದ ಆ ಇನ್ಸ್ಪೆಕ್ಟರ್. ಶರಣ್ ಕಣ್ಣು ಕೆಂಪು ಮಾಡಿ ಮುಷ್ಟಿ ಬಿಗಿದು ಅವನನ್ನೇ ಸುಡುವಂತೆ ನೋಡುತ್ತಿದ್ದ. ತಕ್ಕ ಮಟ್ಟಿಗೆ ಶರಣ್ ಬ್ಯಾಕ್ಗ್ರೌಂಡ್ ತಿಳಿದಿದ್ದ ಇನ್ಸ್ಪೆಕ್ಟರ್, ಶರಣ್ ಸರ್ ಏನಾಯಿತು? ನಾನು ಇವ್ರ ಜೊತೆ ಇವರ ಅಣ್ಣನ ಸದ್ಯಕ್ಕೆ ಸಿಕ್ಕಿ ಬಿದ್ದಿರುವ ಸಿಚುವೇಶನ್ ಎಂಥದ್ದು ಅಂತ ಪರ್ಸನಲ್ ಆಗಿ ಹೇಳೋದಕ್ಕೆ ನಾನು ಕ್ಯಾಬಿನ್ಗೆ ಕರ್ಕೊಂಡು ಹೋಗ್ತಾ ಇದ್ದೆ ಅಷ್ಟೇ ಎಂದು ತನ್ನಿಂದ ಸಾಧ್ಯವಾದಷ್ಟು ಮಟ್ಟಿಗೆ ನಾಜೂಕಾಗಿ ಮಾತನಾಡಲು ಶುರು ಮಾಡಿದ. ಸಮಯಕ್ಕೆ ಹೇಗೆ ಬೇಕೋ ಹಾಗೆ ಬಣ್ಣ ಬದಲಿಸುವ ಜಾಯಮಾನದವನು ಇವನು. ನಂದನ್ ಅವರು ಕಾಲ್ ಮಾಡಿ ಅಭಿ ಸಿಕ್ಕಿ ಬಿದ್ದಿರುವ ಸಂಕಷ್ಟದ ಬಗ್ಗೆ ಹೇಳಿದೊಡನೆ ಅಚ್ಚು ಆದ್ವಿಕ್ ಕಡೆ ಬ್ಯಾಂಗ್ಳೂರ್ಗೆ ಹೋಗಲು ಫ್ಲೈಟ್ ಟಿಕೆಟ್ ಬುಕ್ ಮಾಡಿಸಿ ಮನಾಲಿಯಿಂದ ಹೊರಟಿದ್ದು ಅಲ್ಲದೆ ಶರಣ್ಗೆ ಕಾಲ್ ಮಾಡಿ ಅಭಿಯನ್ನು ಈ ಸಮಸ್ಯೆಯಿಂದ ಹೊರಗಡೆ ಕರೆತರಲು ಸಹಾಯ ಕೇಳಿದ್ದಳು. ಶರಣ್ ನಿಮಿಷವೂ ಯೋಚಿಸದೆ ಅವಳಿಗೆ ಸಹಾಯ ಮಾಡುವುದಾಗಿ ಪ್ರಾಮಿಸ್ ಮಾಡಿದ್ದ. ಅಚ್ಚು ಜೊತೆ ಸ್ಟೇಷನ್ಗೆ ಬಂದ ಅದ್ವಿಕ್ ಹೋಟೆಲ್ನಿಂದ ಇಂಪಾರ್ಟೆಂಟ್ ಕಾಲ್ ಬಂತು ಎಂದು ಆರು ಜೊತೆ ಸ್ಟೇಷನ್ನಿಂದ ಹೊರಗಡೆ ನಿಂತು ಮಾತನಾಡುತ್ತಿದ್ದ. ಹಾಗಾಗಿ ಅಚ್ಚು ಒಬ್ಬಳೇ ಬಂದಿದ್ದಾಳೆಂದು ತಪ್ಪು ತಿಳಿದಿದ್ದ ಇನ್ಸ್ಪೆಕ್ಟರ್ ಅವಳ ಪರಿಸ್ಥಿತಿಯನ್ನು ಅಡ್ವಾಂಟೇಜ್ ತೆಗೆದುಕೊಳ್ಳಲು ಮುಂದಾಗಿದ್ದನು. ಶರಣ್ನ ಕಂಡೊಡನೆ ಶರಣನ್ನ ಅಭಿಗೆ ಬೇಲ್ ಸಿಕ್ತಾ ಎಂದು ಅವನ ಬಳಿ ಬಂದು ಪ್ರಶ್ನೆ ಮಾಡಿದಾಗ ನೋ ಎಂದು ಹೇಳಲು ಬೇಸರವಾಯಿತು ಶರಣ್ಗೆ. ಅಭಿಯ ಕೊಲೀಗ್ ಲೋಕಾನ ಎನ್ನುವ ಹುಡುಗಿ ಮರ್ಡರ್ ಆಗುವ 1 ಗಂಟೆಗೂ ಮೊದಲು ಅಭಿಯ ಕಾರಿನಲ್ಲಿ ಹೋಗಿತ್ತು. ಜೊತೆಗೆ ಅಭಿಗೂ ಅವಳಿಗೆ ಯಾವಾಗಲೂ ಕಿರಿಕ್ಕಾಗುತ್ತಿತ್ತು ಎಂದು ಅವರ ಜೊತೆ ಕೆಲಸ ಮಾಡುತ್ತಿದ್ದವರು ಸ್ಟೇಟ್ಮೆಂಟ್ ಕೊಟ್ಟಿದ್ದರಿಂದ ಅಭಿಗೆ ಬೇಲ್ ಸಿಗುವುದು ಕಷ್ಟವಾಗಿತ್ತು. ಅವನ ಮಗ ಮಂಕಾಗಿದ್ದು ಕಂಡು ಅಚ್ಚು ದುಗುಡ ಇನ್ನಷ್ಟು ಹೆಚ್ಚಾಯಿತು. ಅದೇ ಸಮಯಕ್ಕೆ ಅವರ ಬಳಿ ಆರುನ ಕರೆದುಕೊಂಡು ಬರುವ ಆದ್ವಿಕ್, ಶರಣ್ ಏನಾಯಿತು ಅಭಿಗೆ ಬೇಲ್ ಕೊಡಿಸೋ ವಿಷಯ ಎಂದಾಗ ದಟ್ಟ ಉಸಿರನ್ನು ಹೊರಗಟ್ಟಿದ ಶರಣ್ ಇರುವ ಸತ್ಯವನ್ನು ಅವರಿಬ್ಬರಿಗೂ ಹೇಳಿದಾಗ ಇನ್ಸ್ಪೆಕ್ಟರ್ ಮುಖದಲ್ಲಿ ಕೊಂಕು ನಗೆ ಸುಳಿದು ಹೋಯಿತು. ಅವರು ಅಂದುಕೊಂಡಷ್ಟು ಸುಲಭವೇ ಅಭಿಯನ್ನು ಈ ಪ್ರಕರಣದಿಂದ ಹೊರಗಡೆ ತರುವುದು ಎಂದು. ಶರಣಣ್ಣ ಪ್ಲೀಸ್, ಈಗ ನೀವೇ ನಮಗೆ ಹೆಲ್ಪ್ ಮಾಡಬೇಕು. ಅಭಿಗೆ ಈಗಾಗಲೇ ಜೀವ ಹೋಗುವ ರೀತಿ ಟಾರ್ಚರ್ ಮಾಡಿದ್ದಾರೆ ಈ ಆಫೀಸರ್ಸ್ ಎಂದು ಕಣ್ಣೀರಾಗುತ್ತಾ ಮನವಿ ಮಾಡಿದಳು. ಅದೇ ಸಮಯಕ್ಕೆ ಆರುಗೆ ಲಾಕಪ್ನಲ್ಲಿ ನೆಲದ ಮೇಲೆ ಬಿದ್ದು ತನ್ನ ಜರ್ಜರಿತವಾದ ದೇಹ ಕೊಡುತ್ತಿದ್ದ ನೋವಿಗೆ ನರಳುತ್ತಾ ಒದ್ದಾಡುತ್ತಿದ್ದ ತನ್ನ ಮಾವ ಕಣ್ಣಿಗೆ ಬಿದ್ದ. ಅವನ ಪರಿಸ್ಥಿತಿ ಕಂಡು ಹೆದರಿದ ಮಗು ಅಮಿ ಮಾವ ಅಬು ಆತನಿಗೆ ಎಂದು ಅಭಿ ಕಡೆ ನೋಡುತ್ತಾ ಅದ್ವಿಕ್ ತೋಳಿನಿಂದ ಇಳಿಯಲು ಕೊಸರಾಡುವಾಗ ಅಭಿಗೆ ದುಃಖ ಒತ್ತರಿಸಿ ಬಂತು. ತನ್ನ ತಂಗಿಯ ಮಗ ಮೊದಲ ಸಲ ತನ್ನ ಮನೆಗೆ ಬರುತ್ತಿದ್ದ. ಸೋದರಳಿಯನನ್ನು ಮನಸ್ಸು ತನೆಯುವಷ್ಟು ಮುದ್ದಿಸಿ ತಮ್ಮಿಂದ ಸಾಧ್ಯವಾದಷ್ಟು ತಮ್ಮ ಪ್ರೀತಿ ಅಕ್ಕರೆಯಲ್ಲಿ ಮಿಂದು ಹೇಳುವಂತೆ ಮಾಡಬೇಕು. ಅವನನ್ನು ಅವನ ತಾಯಿಯನ್ನು ಅಗಾಧವಾಗಿ ಪ್ರೀತಿಸುವ ಜೀವಗಳು ಇದ್ದಾವೆ ಎನ್ನುವುದು ಅವನಿಗೂ ತಿಳಿಯುವಂತೆ ಮಾಡಬೇಕು ಎಂದು ಏನೇನೋ ಹುಚ್ಚು ಹುಚ್ಚಾಗಿ ಕನಸು ಕಂಡಿದ್ದ. ಬಟ್ ಈಗ ಎದ್ದು ನಿಲ್ಲಲಾಗದೆ ಕಂಬಿ ಹಿಂದೆ ಒಬ್ಬ ಕೊಲೆಗಾರನಾಗಿ ನಿಂತಿರೋದು ನೆನೆದು ದ್ರವಿಸಿ ಹೋಯಿತು ಅವನ ಜೀವ. ಆದ್ವಿಕ್ ಮಗುವನ್ನು ಹಿಡಿಯಲು ಎಷ್ಟೇ ಪ್ರಯತ್ನ ಮಾಡಿದರು ಆರು ಅವನ ತೋಳಿನಿಂದ ಜಾರಿ ಲಾಕಪ್ನ ಬಳಿ ಬಂದವನು, ಮಾಮ ಏನಾಯ್ತು ನಿಕ್ಕೆ, ಹಾಯ್ ನೋತಾಯ್ತಾ, ಬಾ ಹಾಸ್ಪಿಟಲ್ಗೆ ಹೋಗೋಣ ಎಂದು ಜೋರಾಗಿ ಅಳುತ್ತಾ ಕೂಗುವಾಗ ಕಿರಿಕಿರಿಯಲ್ಲಿ ಹಣೆ ಹೊತ್ತಿಕೊಂಡ ಇನ್ಸ್ಪೆಕ್ಟರ್ ತನ್ನಿಂದ ತುಸು ದೂರದಲ್ಲಿದ್ದ ಕಾನ್ಸ್ಟೇಬಲ್ ಕಡೆ ನೋಡಿದ. ನಿಮಿಷದಲ್ಲಿ ಇನ್ಸ್ಪೆಕ್ಟರ್ ನೋಟ ಅರಿತ ಕಾನ್ಸ್ಟೇಬಲ್ ಓಕೆ ಎನ್ನುವಂತೆ ತಲೆ ಆಡಿಸಿ ಅಚ್ಚು ಅವರ ಬಳಿ ಬಂದು, ಮೇಡಮ್ ಸ್ಟೇಷನ್ ಒಳಗೆ ಮಕ್ಕಳನ್ನು ಕರ್ಕೊಂಡು ಬರಬಾರ್ದು, ಪ್ಲೀಸ್ ಹೊರಗಡೆ ಕರ್ಕೊಂಡೋಗಿ ಎಂದು ರೇಗಿದ್ದ. ಅವನ ಕಡೆ ಒಮ್ಮೆ ಶರಣ್ ಕಟು ನೋಟ ಬೀರಿದ. ರೂಲ್ಸ್ ಬಗ್ಗೆ ಪಾಠ ಮಾಡಲು ಬಂದಿದ್ದು ಕಂಡು ಮಾವನ ಪರಿಸ್ಥಿತಿ ಕಂಡು ಕರಳು ಬಿರಿಯುವಂತೆ ಅಳುತ್ತಿದ್ದ ಮಗುವನ್ನು ತನ್ನ ತೋಳಿಗೆತ್ತಿಕೊಂಡ ಆದ್ಬೇಕು. ಅಚ್ಚು ಶರಣ್ ಬನ್ನಿ ಹೊರಗಡೆ ಮಾತನಾಡೋಣ ಎಂದು ಅಲ್ಲಿಂದ ಅವರನ್ನು ಕರೆದುಕೊಂಡು ಹೊರಗಡೆ ಹೋದ. ಮುರಾರಿ ಸತ್ಯ ಗೊತ್ತಿದ್ರೆ ಬಾಯ್ಬಿಡು, ಅಣ್ಣ ಎಲ್ಲಿಗೆ ಹೋದ ಅಂತ ನಿನಗೆ ಗೊತ್ತಿಲ್ವಾ ಎಂದು ಮನವಿ ದನಿಯಲ್ಲಿ ಬೇಡಿದ ಅಂಕಿತ್. ರಾಮ್ ತನಗೆ ಕಳಿಸಿದ್ದ ಮೆಸೇಜ್ ಓದಿ ಏನೋ ಕೇಡಿನ ಸೂಚನೆ ಇದು ಎಂದು ಅಣ್ಣನ ಗೆಸ್ಟ್ ಹೌಸ್ ಬಳಿ ಹೋಗಿದ್ದ. ಅಂಕಿತ್ಗೆ ರಾಮ್ ಬೆಳಿಗ್ಗೆ ಎಲ್ಲಿಗೆ ಹೋಗಿದ್ದಾಗಿ ಹೇಳಿ ಆ ಗೆಸ್ಟ್ ಹೌಸ್ನ ಕೀನ ಅಂಕಿತ್ ಕೈಗೆ ಕೊಟ್ಟಿದ್ದರು ಅಲ್ಲಿನ ಕೆಲಸದವರು. ಅಷ್ಟಿದ್ದರೆ ಅವನು ಇಷ್ಟೊಂದು ಟೆನ್ಷನ್ ಆಗುತ್ತಿರಲಿಲ್ಲವೇನು. ಬಟ್ ರಾಮ್ ಗೆಸ್ಟ್ ಹೌಸ್ನಲ್ಲಿ ಕೆಲಸ ಮಾಡುತ್ತಿದ್ದ 4 ಜನರಲ್ಲಿ 3 ಜನರಿಗೆ ಮತ್ತೆ ಕೆಲಸಕ್ಕೆ ಬರುವುದು ಬೇಡ, ಒಬ್ಬರು ಮಾತ್ರ ಬನ್ನಿ ಎಂದು ಹೇಳಿದಾನಲ್ಲ. ಆ 3 ಜನರಿಗೆ ಮುಂದಿನ 3 ತಿಂಗಳ ಸಂಬಳವನ್ನು ಕೊಟ್ಟು ಬೇರೆ ಕಡೆ ಕೆಲಸ ನೋಡಿಕೊಳ್ಳಿ ಎಂದು. ಸರ್ ಖಂಡಿತ ರಾಮ್ ಸರ್ ಎಲ್ಲಿಗೆ ಹೋಗಿದ್ದಾರೆ ಅಂತ ನನಗೆ ಗೊತ್ತಿಲ್ಲ,
ಅವರು ಇತ್ತೀಚೆಗೆ ಪರ್ಸ್ನಲ್ ವಿಷಯ ಅಂತ ನನ್ನನ್ನು ಆದಷ್ಟು ಅವಾಯ್ಡ್ ಮಾಡ್ತಾಯಿದ್ರು. ಹೊರಗಡೆ ಹೋಗುವಾಗ ಯಾರನ್ನಾದರೂ ಮೀಟ್ ಮಾಡೋದಕ್ಕೆ ಹೋಗ್ತಿದ್ದಾಗ ಎಂದು ನಿಜವನ್ನೇ ಹೇಳಿದ್ದ ಮುರಾರಿ. ಅವನು ಸಹ ರಾಮ್ ಕಾಣದೆ ಕಂಗಾಲಾಗಿದ್ದಾನೆ ಎಂದು ತನ್ನಂತೆಯೇ ಎಂದು ಅವನ ಕಣ್ಣುಗಳಲ್ಲಿದ್ದ ಚಡಪಡಿಕೆ ಕಂಡು ಅರ್ಥ ಮಾಡಿಕೊಂಡ ಅಂಕಿತ್, ಮುರಾರಿ ಅಣ್ಣ, ಫೋನ್ ನಂಬರ್ ಟ್ರೇಸ್ ಮಾಡಿಸು ಎಂದಾಗ ಓಕೆ ಎನ್ನುವಂತೆ ತಲೆದೂಗಿದ ಮುರಾರಿ ಅಲ್ಲಿಂದ ಅವಸರದಲ್ಲಿ ಹೋದ. ಅವನಿಗೆ ತಮ್ಮ ಬಾಸ್ ಎಲ್ಲಿಗೆ ಹೋದರು ಏನಾದರೂ ಎಂದು ತಿಳಿಯದೆ ಹೈರಾಣಾಗಿದ್ದ. ಅಣ್ಣ, ಎಲ್ಲಿಗೆ ಹೋದೆ ನೀನು? ಯಾಕೆ ಈ ರೀತಿಯೆಲ್ಲ ಮಾಡ್ತಾ ಇದೆಯಾ ಎಂದು ಪಟಪಟನೆ ಸಿಡಿಯುತ್ತಿದ್ದ ತಲೆಯನ್ನು ಗಟ್ಟಿಯಾಗಿ ಹಿಡಿದುಕೊಳ್ಳುತ್ತಾ ನಿಂತಲ್ಲೇ ತತ್ತರಿಸಿ ಹೋದನು ಅಂಕಿತ್. ಅದೇ ಸಮಯಕ್ಕೆ ಅವನ ಕಿಸೆಯಲ್ಲಿದ್ದ ಫೋನ್ ರಿಂಗ್ ಆಯಿತು. ರಘುರಾಮ್ ಕಾಲ್ ಮಾಡಿದ್ದರು ಮನೆಯಿಂದ. ಅವನನ್ನು ಹುಡುಕಿಕೊಂಡು ಲಾಯರ್ ಬಂದಿದ್ದಾರೆಂದು ತಿಳಿಸಲು. ಅವರ ಕಾಲ್ ರಿಸೀವ್ ಮಾಡಿ ಅಪ್ಪ ಈಗಲೇ ಬಂದೆ ಎಂದು ಅರೆ ನಿಮಿಷ ವ್ಯಯ ಮಾಡದೆ ಹೊರಟ ಅಂಕಿತ್ ಈ ಸಮಯದಲ್ಲಿ ಲಾಯರ್ ಏನಕ್ಕೆ ಬಂದಿದ್ದಾರೆ ಎಂದು ಯೋಚಿಸುತ್ತ. ಅಂಕಿತ್, ಯಾಕೆ ರಾಮ್ ಹೀಗೆಲ್ಲ ಮಾಡ್ತಿದ್ದಾನೆ ಎಂದು ದುಗುಡ ತುಂಬಿದ ದನಿಯಲ್ಲಿ ಕೇಳಿದರು ರಘುರಾಮ್ ಅವರು. ಲಾಯರ್ ದೊಡ್ಡ ಮಗ, ತಮ್ಮ ಅರಿವಿಗೆ ಬಾರದೆ ತೆಗೆದುಕೊಂಡಿದ್ದ ನಿರ್ಧಾರವನ್ನು ಅವ್ರಿಗೀಗಾಗಲೇ ಹೇಳಿದ್ದರು. ಈಗಾಗಲೇ ರಾಮ್ ಕಾಣದೆ ಕಂಗೆಟ್ಟು ಹೋಗಿದ್ದ ಅಂಕಿತ್ ಮತ್ಯಾವ ಸಮಸ್ಯೆ ಎದುರಾಯಿತು ಎಂದು ಸಿಡಿಯುತ್ತಿದ್ದ ಆನೆಯನ್ನು ಹಿಡಿದುಕೊಳ್ಳುತ್ತಾ, ಅಪ್ಪ ಏನಾಯಿತು? ಯಾಕೆ ಇಷ್ಟೊಂದು ಟೆನ್ಷನ್ ಆಗ್ತಿದ್ಯಾ? ನಾನು ಅರ್ಜೆಂಟಾಗಿ ಮನೆಗೆ ಬರುವುದಕ್ಕೆ ಹೇಳಿದ್ದು ಏನಕ್ಕೆ ಎಂದು ಲಾಯರ್ ಕಡೆ ನೋಡುತ್ತಾ ದುಗುಡ ತುಂಬಿದ ದನಿಯಲ್ಲಿ ಕೇಳಿದಾಗ, ಅಂಕಿತ್ ಸರ್, ನಿಮ್ಮ ಅಣ್ಣ ತಾರಕ್ ರಾಮ್ ತಮ್ಮ ಬಳಿ ಇದ್ದ ಕಂಪನಿ ಅಧಿಕಾರ ಹಾಗೂ ಪ್ರಾಪರ್ಟಿ ನಿಮ್ಮ ಹೆಸರಿಗೆ ಮಾಡಿದ್ದಾರೆ. ಸೊ ನೀವು ಒಂದು ಸೈನ್ ಹಾಕಿ ಕೊಟ್ಟರೆ ರಾಮ್ ಸರ್ ನನಗೆ ಒಪ್ಪಿಸಿದ ಜವಾಬ್ದಾರಿ ಮುಗಿಯುತ್ತೆ ಎಂದದ್ದು ಕೇಳಿ ಸಿಡಿಲೆರಗಿದಂತೆ ನಿಂತು ಬಿಟ್ಟನು ಅಂಕಿತ್. ಕಥೆ ಮುಂದುವರಿಯುತ್ತದೆ. ಹಾಗೆ ಯಾರೆಲ್ಲ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅವರೆಲ್ಲ ದಯವಿಟ್ಟು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಲೈಕ್ ಆ್ಯಂಡ್ ಶೇರ್ ಮಾಡಿ.